ವೀಕ್ಷಕರೇ, ಇದು ಸುದ್ದಿಯ ಸದ್ದು. ಇಸ್ರೇಲ್ ಹಮಾಸ್ ಯುದ್ಧದ ಪರಿಣಾಮ ಬರಬರುತ್ತಾ ಏನಾಗಿದೆ ನೋಡಿ. ಮಿಸ್ಟರ್ ನೆತನ್ಯಾಹು, ಪ್ಲೀಸ್ ಇಸ್ರೇಲಿಗಾಗಿ, ಇಸ್ರೇಲ್ನ ಸೈನಿಕರಿಗಾಗಿ ಯುದ್ಧವನ್ನು ಮುಂದುವರಿಸುವುದು ಬೇಡ, ನಿಲ್ಲಿಸಬೇಕು ಎಂದು ಗೋಗರಿಯುವಂತಹ ಪರಿಸ್ಥಿತಿಗೆ ಇಂದು ಇಸ್ರೇಲ್ ಬಂದು ತಲುಪಿದೆ. ಈ ಜನ್ಮದಲ್ಲಿ ಹಮಾಸ್ ಅನ್ನು ಸರ್ವನಾಶ ಮಾಡಲು ನಮ್ಮಿಂದ ಸಾಧ್ಯ ಇಲ್ಲ, ಬದಲಾಗಿ ನಾವೇ ನಾಶವಾಗ್ತಾ ಇದ್ದೇವೆ. ಇದು ಇಸ್ರೇಲ್ನಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆಗಳ ಚಿತ್ರಣ. ಜಗತ್ತಿನಲ್ಲೇ ಬಲಶಾಲಿಗಳು, ಶಕ್ತಿಶಾಲಿಗಳು ಎಂದು ಹೇಳುತ್ತಿದ್ದ ಇಸ್ರೇಲ್ ಈ ಅವಸ್ಥೆಗೆ ಯಾಕೆ ಬಂದು ತಲುಪಿತು? ಇಸ್ರೇಲ್ನ ಜನರು ಗಾಜಾದಲ್ಲಿ ಒಂದೊಂದು ಶವಗಳು ಬೀಳುವಾಗ ಕುಣಿದು ಕುಪ್ಪಳಿಸ್ತಿದ್ದಾರಲ್ಲ, ಇವತ್ತು ಗೋಗರಿಯುವ ಪರಿಸ್ಥಿತಿಗೆ ಬಂದು ತಲುಪಿರುವುದು ವಿಚಿತ್ರ, ಜೊತೆಗೆ ಆಘಾತವೂ ಆಗಿದೆ. ಯುದ್ಧ ನಿಲ್ಲಿಸಿ ಸೈನಿಕರು ಸಾಯುತ್ತಿದ್ದಾರೆ. ಗೋಗರೆದದ್ದು ಬೇರೆ ಯಾರು ಅಲ್ಲ, ಪ್ರತಿಪಕ್ಷದ ನಾಯಕ ಯೇಯರ್ ಲ್ಯಾಪಿಡ್. ವಾಸ್ತವದಲ್ಲಿ ಇಸ್ರೇಲ್ನ ಸೈನಿಕರು ಗಾಜಾದಲ್ಲಿ ಭೂ ಕಾರ್ಯಾಚರಣೆಗಿಳಿದ ನಂತರ ಪ್ರತಿದಿನವೂ ಸಾಯುತ್ತಿದ್ದಾರೆ ಎನ್ನುವುದು ಸತ್ಯ. ಆದರೆ ಇಂತಹ ಸುದ್ದಿಗಳು ಇಸ್ರೇಲ್ ನಿಷೇಧ ಹೇರಿತ್ತು, ಆದ್ದರಿಂದ ಸುದ್ದಿಗಳು ಹೊರಬರ್ತಾ ಇರಲಿಲ್ಲ. ಈಗ ಸುದ್ದಿಯ ಕಟ್ಟೆ ಒಡೆದಿದೆ. ವೀಕ್ಷಕರೇ, ಹೆಚ್ಚಿನ ವಿವರಣೆಗಿಂತ ಮೊದಲು ನಿಮ್ಮಲ್ಲೊಂದು ಅಪೇಕ್ಷೆ, ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಾಶ ನಷ್ಟದ ಬಗ್ಗೆ ಒಂದು ಲೆಕ್ಕವನ್ನು ತೆಗೆದುಕೊಳ್ಳಿ. ಸುಮಾರು 40,000ಕ್ಕೂ ಹೆಚ್ಚು ಮನೆ, ಮಠಗಳು, ಬಿಸಿನೆಸ್ ಕೇಂದ್ರಗಳು ನಾಶವಾಗಿವೆ. 10,600ರಷ್ಟು ಜನರು ನಿರಾಶ್ರಿತರಾಗಿದ್ದಾರೆ. ಮನೆ, ಮಠಗಳನ್ನ ಕಳೆದುಕೊಂಡ ಜನರು ಹೋಟೆಲುಗಳಲ್ಲಿ ನಿರಾಶ್ರಿತರಾಗಿ ಇದ್ದವರು ಮಾಲೀಕರು ಹೊರ ಹಾಕುತ್ತಿದ್ದಾರೆ, ನೀವು ಹೋಗಬೇಕು ಇಲ್ಲಿಂದ ಎಂದು ನೆತನ್ಯಾಹು ಮಾತಿಗೆಟ್ಟಿದ್ದಾರೆ. ಇನ್ನೊಂದು ಕಡೆ ಸಾವಿರಾರು ಜನರು ಇರಾನ್ನ ಭೀತಿಯಿಂದ, ಹಮಾಸ್ನ ಹೆದರಿಕೆಯಿಂದ ಇಸ್ರೇಲ್ ಅನ್ನು ತೊರೆದು ಬೇರೆ ಬೇರೆ ದೇಶಗಳಿಗೆ ಹೋಗುತ್ತಾ ಇದ್ದಾರೆ. ನೆತನ್ಯಾಹು ದಿಕ್ಕೆಟ್ಟು ನಿಂತಿದ್ದಾರೆ. ಅಮೆರಿಕ, ಇಸ್ರೇಲ್ನ ದೊಡ್ಡ ಮಿತ್ರ, ಅದು ಕೂಡ ಮಮ್ಮಲ ಮರುಗುತ್ತಾ ಇದೆ. ಗಾಜಾದಲ್ಲಿ ಸೀಸ್ ಫೈರ್ ಕುರಿತ ಒಂದು ಫಾರ್ಮುಲಾವನ್ನು ಟ್ರಂಪ್ ಕೊಟ್ಟು ನೋಡಿದ್ರು. ಹೀಗಾದ್ರೂ ಯುದ್ಧ ನಿಲ್ಲಿಸುವುದಕ್ಕೊಂದು ಉಪಾಯ ಬರಲಿ ಅನ್ನುವುದಕ್ಕಾಗಿತ್ತು. ಆ ಫಾರ್ಮುಲಾ ಕೂಡ ಸರಿಯಾಗದೆ ಮತ್ತೊಂದು ಫಾರ್ಮುಲಾವನ್ನು ಕೊಟ್ಟಿದ್ದಾರೆ. ಅದು ಚರ್ಚೆಯಲ್ಲಿದೆ, ಸೀಸ್ ಫೈರ್ ಆಗುತ್ತಾ. ಆದರೆ ಇಸ್ರೇಲ್ ಬದುಕಿಕೊಂಡಿತು. ಜಗತ್ತಿಗೆ ಗೊತ್ತಿಲ್ಲದ ಯಮನ್ನ ಏರ್ ಸಿಸ್ಟಮ್ ಇಸ್ರೇಲ್ನ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ. ಹೀಗೂ ಇಸ್ರೇಲ್ ಪೆಟ್ಟು ತಿಂದಿತ್ತು. ಅಮೆರಿಕ ಈಗ ಇಸ್ರೇಲ್ನ ರಕ್ಷಣೆಗಾಗಿ ಇಸ್ರೇಲ್ನಲ್ಲಿ ವಾಯುನೆಲೆ ಮತ್ತು ಆಯುಧ ಸಂಗ್ರಹಾಲಯಗಳನ್ನ ನಿರ್ಮಿಸಲು ಹೊರಟಿದೆ. ನೋಡಿ ಎಷ್ಟು ದೊಡ್ಡ ಪೆಟ್ಟು ಇಸ್ರೇಲ್ಗೆ ಬಿದ್ದಿದೆ ಇರಾನ್ನ ಒಂದು ದಾಳಿಯಿಂದ ಎಂದು ನಿಮಗೂ ಅರ್ಥ ಆಗ್ಬಹುದು. ಗಾಜಾದಲ್ಲಿ ಹಮಾಸ್ ಇಸ್ರೇಲ್ ಸೈನಿಕರ ಬೆಂಡೆತ್ತುತ್ತಾ ಇದೆ. ಇರಾನ್ ಪರಮಾಣು ಆಯುಧ ಹೊಂದಿದರೆ ನಮ್ಮ ಅಸ್ತಿತ್ವವೇ ಅಪಾಯದಲ್ಲಾಗುತ್ತದೆ ಎಂದು ನೆತನ್ಯಾಹು ಹೇಳ್ತಾ ಬಂದದ್ದು. ಆದರೆ ಗಾಜಾವೇ ಈಗ ಇಸ್ರೇಲ್ನ ಅಸ್ತಿತ್ವಕ್ಕೆ ಅಪಾಯ ಆಗಿದೆ. ಅದರ ಅಖಂಡ ಇಸ್ರೇಲ್ ಕನಸಿಗೆ ದೊಡ್ಡ ಮುಳ್ಳಾಗಿ ಪರಿಣಮಿಸಿದೆ. ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಎಂಬ ದ್ವಿರಾಷ್ಟ್ರ ಫಾರ್ಮುಲಾಕ್ಕೆ ಇಸ್ರೇಲ್ ಒಪ್ಪುವುದಿಲ್ಲ. ಅಲ್ಲಿಯವರೆಗೆ ಇಸ್ರೇಲ್ ಬೆದರಿಕೆಯ ಮನೆಯಲ್ಲೇ ಇರಬೇಕಾಗುತ್ತೆ ಎನ್ನುವುದು ಅಪ್ಪಟ ಸತ್ಯ. ಇನ್ನೊಂದು ಕಡೆ ಯಮನ್ ಇಸ್ರೇಲ್ನ ಮೇಲೆ ಮಿಸೈಲುಗಳನ್ನು ಹಾರಿಸ್ತಾ ಇದೆ. ಇಸ್ರೇಲ್ನತ್ತ ಹೋಗುತ್ತಿದ್ದ ಲೈಬೀರಿಯಾದ ಹಡಗಿನ ಮೇಲೆ ಹೂತಿಗಳು ದಾಳಿ ಮಾಡಿದ್ದರಿಂದ 3 ನಾವಿಕರು ಸತ್ತ ಸುದ್ದಿ. ಇರಾನಿನ ಮಿಸೈಲು ದಾಳಿಗಳಿಂದ ನಮ್ಮ ಸೈನಿಕ ಕೇಂದ್ರಗಳು ನಾಶವಾಗಿದೆ ಎಂದು ಇಸ್ರೇಲ್ ಒಪ್ಪಿಕೊಂಡಿತು. ಹೀಗಿರುವಾಗ ಇರಾನ್ನ ಭೀತಿ ನೆತನ್ಯಾಹು ಅವರಲ್ಲಿ, ಹಮಾಸ್ನ ಭೀತಿ ಯೇಯರ್ ಲ್ಯಾಪಿಡ್ ಅವರಲ್ಲಿ ಇರಲು ಸಾಧ್ಯವಿದೆಯೇ? ಕಳೆದ ರವಿವಾರದಂದು ಬೈತುಲ್ ಹನೀನ್ನಲ್ಲಿ ಇಸ್ರೇಲ್ನ 5 ಮಂದಿ ಸೈನಿಕರು ಕೊಲ್ಲಲ್ಪಟ್ಟ ನಂತರ ಯೇಯರ್ ಲ್ಯಾಪಿಡ್ರ ಆಕ್ರಂದನ ಬಹಿರಂಗವಾಗಿ ಹೊರಬಂದದ್ದು. ಆದರೆ ಪ್ಯಾಲೆಸ್ತೀನಿಯರ ಹತ್ಯೆ ಮಾಡುವಾಗ ಮಕ್ಕಳು, ಮಹಿಳೆಯರನ್ನು, ಆಸ್ಪತ್ರೆಗಳು, ನಿರಾಶ್ರಿತರ ಶಿಬಿರಗಳಿಗೆ ದಾಳಿ ಮಾಡಿ ಅಲ್ಲಿದ್ದ ಅತಿ ಸಾಮಾನ್ಯ ಜನರನ್ನು ಹತ್ಯೆ ಮಾಡುವಾಗ ಈ ಯೇಯರ್ ಲ್ಯಾಪಿಡ್ರಿಗೆ ಏನೂ ಅನಿಸಿರ್ಲಿಲ್ಲ. ಆದ್ರೂ ಕೂಡ ಯೇಯರ್ ಲ್ಯಾಪಿಡ್ರಿಗೆ ಹಮಾಸ್ನ ಸರ್ವನಾಶ ಬೇಕಾಗಿದೆ. ಹಮಾಸ್ ಸರ್ವನಾಶ ಆಗಬೇಕು, ನಮ್ಮ ಬೆಂಬಲ ಇದೆ ಎಂದೇ ಅವರು ಈಗಲೂ ಹೇಳ್ತಾ ಇದ್ದಾರೆ. ಆದರೆ ಯುದ್ಧ ನಿಲ್ಲಬೇಕು. ಇಸ್ರೇಲ್ನ ಈಗಿನ ಯುದ್ಧ ತಂತ್ರಗಾರಿಕೆಯಿಂದ ಹಮಾಸ್ ಅನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಯೇಯರ್ ಲ್ಯಾಪಿಡ್ ಹೇಳ್ತಾ ಇದ್ದಾರೆ. ಬೈತುಲ್ ಹನೀನ್ನಲ್ಲಿ ಹಮಾಸ್ ಇಸ್ರೇಲ್ನ 5 ಸೈನಿಕರನ್ನು ಕೊಂದಿದ್ದರೆ ಅದಕ್ಕಿಂತ ಮೊದಲು 7 ಸೈನಿಕರನ್ನು ಹಮಾಸ್
ಹತ್ಯೆ ಮಾಡಿತ್ತು. ಇಸ್ರೇಲ್ ತೋರಿಸುವ ಲೆಕ್ಕ ಕಡಿಮೆ ಇದೆ, ಅದರ ಸೈನಿಕರ ಸಾವಿನ ಸಂಖ್ಯೆ ಬಹಳ ಹೆಚ್ಚಿದೆ. ಆದ್ದರಿಂದಲೇ ಏರ್ ಲ್ಯಾಪಿಡ್ ಅವರು ಯುದ್ಧವನ್ನು ನಿಲ್ಲಿಸಿ ಎಂದು ಹೇಳುತ್ತಿರುವುದು. ಯುದ್ಧ ನಿಲ್ಲುವ ಬಗೆಯೇ ಗೊತ್ತಾಗ್ತಾ ಇಲ್ಲ. ಟ್ರಂಪ್ ಹಮಾಸಿನೊಂದಿಗಿನ ಯುದ್ಧ ವಿರಾಮವನ್ನು ಕಾಯ್ತಾ ಇದ್ದಾರೆ. ಅಮೆರಿಕದಲ್ಲಿ ಕೂತಿರುವ ಇಸ್ರೇಲ್ನ ಲಾಬಿಗಳಿಗೆ ಆ ದೇಶ ಸರ್ವನಾಶವಾಗುವುದರಿಂದ ತಪ್ಪಿಸಬೇಕಾಗಿದೆ. ಆದ್ದರಿಂದ ಟ್ರಂಪ್ ಅವರ ಮೇಲೆ ಒತ್ತಡವನ್ನು ಹೇರುತ್ತಿದ್ದಾರೆ. ಒಮ್ಮೆ ಅವರ ಪ್ರಿಯ ಮಿತ್ರನಾಗಿದ್ದ ಎಲಾನ್ ಮಸ್ಕ್ ಒಂದು ಪಾರ್ಟಿಯನ್ನೇ ಹುಟ್ಟು ಹಾಕಿ ಟ್ರಂಪ್ಗೆ ಸವಾಲು ಒಡ್ಡುತ್ತಿದ್ದಾರೆ. ಏರ್ ಲ್ಯಾಪಿಡ್ ಅವರು, ನಮ್ಮ ಸೈನಿಕರ ಸಾವಿನ ಪ್ರಮಾಣ ಹೆಚ್ಚಾಗಿದೆ, ಸಂಪೂರ್ಣ ಒತ್ತೆಯಾಳುಗಳನ್ನು ಹಮಾಸಿನಿಂದ ಬಿಡುಗಡೆಗೊಳಿಸಿ ಇಸ್ರೇಲಿಗೆ ಕರೆತರಬೇಕು, ನಮ್ಮೆಲ್ಲ ಸಹೋದರರು ಮನೆಗೆ ಮರಳಬೇಕೆಂದು ಅವರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಹಮಾಸ್ ಅನ್ನು ಸೋಲಿಸಲು ಸಾಧ್ಯ ಇಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ನಮ್ಮ ಸೈನಿಕರು ಗಾಜಾದಲ್ಲಿ ಯಾಕೆ ಸಾಯಬೇಕು? ಈ ಯುದ್ಧದಿಂದ ರಾಜಕೀಯ ನಷ್ಟಗಳು, ಆರ್ಥಿಕ ನಷ್ಟಗಳು ಮಾತ್ರ ಇಸ್ರೇಲಿಗೆ ಸಿಕ್ಕಿದ್ದು, ಬೇರೇನು ಲಾಭವಾಗಿಲ್ಲ. ಒತ್ತೆಯಾಳುಗಳನ್ನು ಸಂಪೂರ್ಣ ಬಿಡಿಸಿ ತರಲು ಆಗಿಲ್ಲ, ಹಮಾಸ್ ಅನ್ನು ಸಂಪೂರ್ಣ ನಾಶ ಮಾಡಲು ಆಗಿಲ್ಲ. ಮತ್ತೆ ಈ ಯುದ್ಧ ಎಂದು ನೆತನ್ಯಾಹು ವಿರುದ್ಧ ಬೆರಳು ತೋರಿಸ್ತಾ ಇದ್ದಾರೆ. ಟ್ರಂಪ್ ಸೀಸ್ ಫೈರ್ ಎಂದು ಹೇಳುತ್ತಾ ಯುದ್ಧ ವಿರಾಮಕ್ಕೆ ಕರೆ ನೀಡುತ್ತಿದ್ದರೆ, ಕತರ್ನಲ್ಲಿ ಮಾತುಕತೆ ನಡೀತಾ ಇದ್ದರೆ, ಏರ್ ಲ್ಯಾಪಿಡ್ ಅವರು ಅದಕ್ಕಿಂತಲೂ ಮುಂದೆ ಹೋಗಿ ನೆತನ್ಯಾಹು ಅವರನ್ನು ಯುದ್ಧ ನಿಲ್ಲಿಸುವ ಒತ್ತಡ ಹೇರ್ತಾ ಇದ್ದಾರೆ. ನೆತನ್ಯಾಹುಗೆ ಇಸ್ರೇಲ್ನ ಕೋರ್ಟು ಜೈಲಿಗೆ ಕಳಿಸುವ ಯೋಚನೆಯಲ್ಲಿದೆ. ಯಾಕೆಂದರೆ ಭ್ರಷ್ಟಾಚಾರ ಆರೋಪದಲ್ಲಿ ಅವರು ತಪ್ಪಿತಸ್ಥ ಎನ್ನುವುದು ಜಗತ್ತಿನ ಮುಂದೆ ಬಟಬಯಲಾಗಿದೆ. ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನೆತನ್ಯಾಹುಗೆ ಯುದ್ಧ ಮುಂದುವರಿಯಬೇಕು. ಕೇವಲ ಗಾಜಾ ಆಗಿದ್ರೆ ಪರವಾಗಿರ್ಲಿಲ್ಲ. ಇರಾನ್ ಅನ್ನು ಕೆಣಕಿದ್ದು ಎಲ್ಲೋ ತಪ್ಪಾಯಿತು. ಇರಾನ್ ಇಸ್ರೇಲಿಗೆ ಭೀಕರ ಹೊಡೆತವನ್ನೇ ನೀಡಿದೆ. ಹಮಾಸ್ ಸ್ವತಂತ್ರ ಫಲಸ್ತೀನ್ ಸಿಗದೆ ಸುಮ್ಮನಿರುವ ಹುಳ ಅಲ್ಲ. ಗಾಜಾದ ಮೇಲೆ ಇನ್ನೂ ಬಾಂಬಿಂಗ್ ಮಾಡ್ತಾ ಇದ್ರೆ ಇರಾನ್ ದಾಳಿ ಮಾಡುವುದು ಖಚಿತ. ಅದರ ಪ್ರಾಕ್ಸಿಗಳಾದ ಯಮನ್ ಒಂದು ಕಡೆ, ಇನ್ನೊಂದು ಕಡೆ ಲೆಬನಾನ್ ಇಸ್ರೇಲ್ನ ಮೇಲೆ ಮುಗಿಬಿದ್ದರೆ, ಇರಾನ್ ಕೂಡ ದಾಳಿಗಳಿದರೆ ನಾಶ ನಷ್ಟ ಮಾತ್ರ ಅಲ್ಲ, ಜನಹಾನಿ ಮಾತ್ರ ಅಲ್ಲ, ಅದಕ್ಕಿಂತಲೂ ಭೀಕರವಾದ್ದೇ ನಡೆಯಬಹುದು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ರಫ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್.